ಶ್ರೀಕೃಷ್ಣ ಮಠಕ್ಕಿಂತಲೂ ಅತ್ಯಂತ ಪುರಾತನವಾದ ದೇವಸ್ಥಾನವೆಂದೇ ಪ್ರಸಿದ್ಧವಾಗಿರುವಂತಹ ಶ್ರೀ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದಲ್ಲಿದ್ದೇನೆ ನಾನಿವತ್ತು. ಐತಿಹಾಸಿಕ ಹಾಗೆ ಪುರಾಣ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ದೇವಸ್ಥಾನವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲ ಅಂತಲೇ ಹೇಳ್ಬೋದು. ಹಾಗಾದರೆ ಇಲ್ಲಿಯ ಇತಿಹಾಸವೇನು, ಈ ದೇವಸ್ಥಾನದ ವಿಶೇಷತೆಗಳೇನು, ಹಾಗೆ ಇಲ್ಲಿ ಯಾವ ಪೂಜೆಗಳು ವಿಶೇಷವಾಗಿ ನಡೀತದೆ, ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಬನ್ನಿ. ಈ ದೇವಸ್ಥಾನವು 1200 ವರ್ಷಗಳ ಹಳೆಯ ದೇವಸ್ಥಾನವಾಗಿರುತ್ತೆ. ಉಡುಪಿಯಲ್ಲಿ ಮಧ್ವಾಚಾರ್ಯರು ಶ್ರೀಕೃಷ್ಣನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆನೆ ಈ ದೇವಸ್ಥಾನವು ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿ ಕೂಡ ಇತಿಹಾಸವಿದೆ. ಈ ದೇವಸ್ಥಾನದಲ್ಲಿ ವಿಶೇಷ ಅಂತಂದ್ರೆ ಇಲ್ಲಿಯ ಮುಚ್ಚಿಗೆ ಅಂತಂದ್ರೆ ಮರದಿಂದ ಮಾಡಿರುವಂತಹ ಮುಚ್ಚಿಗೆ ತುಂಬಾ ವಿಶೇಷ. ಏನಕ್ಕಂತಂದ್ರೆ ಇದು ಒಂದು ರೌಂಡ್ ಈ ತರ ತಿರುಗ್ತದೆ, ಇನ್ನೊಂದು ರೌಂಡ್ ಅದಕ್ಕೆ ವಿರುದ್ಧವಾಗಿ ತಿರುಗ್ತದೆ. ಹಾಗೆ ಇದು ಒಂದು ವ್ಯಕ್ತಿಯ ಜೀವನ ಶೈಲಿಯನ್ನ ತೋರಿಸುವ ಪ್ರಕಾರ ಅವರು ಅದನ್ನ ಮಾಡಿದ್ದಾರೆ. ಎಷ್ಟು ಸುಂದರವಾಗಿ ಇದನ್ನ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ನೋಡ್ಲಿಕ್ಕೆ ಕೂಡ ತುಂಬಾ ಸುಂದರವಾಗಿರ್ತದೆ. ಇಲ್ಲಿಂದ ಹೋದ್ರೆ ದೇವಸ್ಥಾನದ ಒಳಗಡೆ ತಾಯಿಯ ದರ್ಶನವನ್ನ ಕೂಡ ನೀವು ಮಾಡ್ಕೋಬಹುದು. ಹಾಗೆ ಇಲ್ಲಿ ಇತಿಹಾಸವನ್ನ ಪ್ರಧಾನ ಅರ್ಚಕರ ಹತ್ರನೇ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಯಾವ ಪೂಜೆಗಳಿವೆ, ವಿಶೇಷವಾಗಿ ನಡೆಯುವಂತಹ ನವರಾತ್ರಿ ಆಗಿರ್ಬೋದು, ಇನ್ನಿತರ ಪೂಜೆಗಳ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ, ಬನ್ನಿ. ಈಗ ಇಲ್ಲಿ ನೀವು ನೋಡ್ತಾ ಇರುವಂತದ್ದೇ ಮರದ ಮುಚ್ಚಿಗೆ ಆಗಿರುತ್ತೆ. ತುಂಬಾ ವಿಶೇಷವಾದಂತಹ ಮುಚ್ಚಿಗೆ. ಇದು ಸಾಧಾರಣ ಎಲ್ಲಿಯೂ ಕಾಣ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಿರುವಂತದ್ದು ಹಗಲೇ ಹೊತ್ತಲ್ಲಾದ್ರಿಂದ ನೀವು ರಾತ್ರಿ ಹೊತ್ತಲ್ಲಿ ಆ ಲೈಟಿಂಗ್ ಅಲ್ಲಿ ನೋಡಿದ್ರೇನೆ ಬಹಳ ವಿಶೇಷವಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ಎಲ್ಲ ಕೆತ್ತನೆಗಳಾಗಿರ್ಬೋದು, ಕಲಾ ವೈಭವಗಳನ್ನ ಕೂಡ ನಾವಿಲ್ಲಿ ಕಣ್ತುಂಬಿಕೊಳ್ಬಹುದು. ಹಾಗೆ ಇಲ್ಲಿ ಒಳಗಡೆ ಹೋದ್ರೆ ತಾಯಿಯ ದರ್ಶನವನ್ನ ಕೂಡ ಮಾಡ್ಕೋಬಹುದು. ಬಹಳ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಹಾಗೆ ಇಲ್ಲಿ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ, ಇನ್ನು ಆದಿತ್ಯವಾರದಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಈ ದೇವಸ್ಥಾನದ ಸ್ಥಳ ಪುರಾಣದ ಪ್ರಕಾರ ರಾಮಭೋಜ ಅನ್ನೋ ಒಬ್ರು ರಾಜರಿರ್ತಾರೆ, ಈ ಪ್ರದೇಶವನ್ನ ಆಳ್ತಾ ಇರ್ತಾರೆ. ಅವರಿಗೆ ಮಕ್ಕಳಿಲ್ಲದೆ ಇರೋ ಕಾರಣ ಕಾಲಕ್ರಮೇಣ ಪುತ್ರ ಕಾಮಿಷ್ಟ ಯಜ್ಞೆಯನ್ನ ಮಾಡ್ತಾರೆ. ಮಾಡ್ಬೇಕಾದ್ರೆ ಅದಕ್ಕೊಂದು ಸೂಕ್ತವಾದ ಜಾಗವನ್ನ ಹುಡುಕಬೇಕಾದ್ರೆ, ಆ ಜಾಗವನ್ನ ಅಗಿಬೇಕಾದ್ರೆ ಸರ್ಪದೇವರ ಒಂದು ಮರಣ ಆಗ್ತದೆ. ಆ ದೋಷವನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೋಸ್ಕರ ಅನಂತೇಶ್ವರ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಅನಂತೇಶ್ವರ ದೇವಸ್ಥಾನದ 4 ಕಡೆ ದೇವಿಯ ದೇವಸ್ಥಾನವನ್ನ ಮಾಡಬೇಕಾಗಿ ಒಂದು ಪರಿಕಲ್ಪನೆ ಬರ್ತದೆ. ಅದರಲ್ಲಿ ಒಂದು ದೇವಸ್ಥಾನವೇ ಬಹಳ ಶಕ್ತಿಯುತವಾದ ದೇವಸ್ಥಾನ ನಾವಿವತ್ತು ಬಂದಿರುವಂತಹ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ. ಎಲ್ಲಾ ದುರ್ಗ ಶಕ್ತಿಯನ್ನ ಒಟ್ಟಾಗಿ ಮಹಿಷನನ್ನ ಕೊಂದಂತಹ ಹಾಗೆ ಬಹಳ ಶಕ್ತಿಯುತವಾದಂತಹ ತಾಯಿಯೇ ಈ ದುರ್ಗಾ ಪರಮೇಶ್ವರಿ ತಾಯಿ ಆಗಿರ್ತಾಳೆ. ಅಂತಹ ಒಂದು ದೇವಸ್ಥಾನದಲ್ಲಿ ನಾವಿವತ್ತು ದರ್ಶನವನ್ನ ಪಡ್ಕೊಂಡಿದ್ದೇವೆ. ಹಾಗೆ ಈ ದೇವಸ್ಥಾನಕ್ಕೂ ಮತ್ತು ಅನಂತೇಶ್ವರ ದೇವಸ್ಥಾನಕ್ಕೂ ಕೂಡ ಅವಿನಾಭಾವ ಸಂಬಂಧ ನಾನು ಹೇಳಿದ ಪ್ರಕಾರವೇ ಆಗ್ತದೆ. ಇಲ್ಲಿ ಇನ್ನು ಮದುವೆ ಕಾರ್ಯಕ್ರಮಗಳು ಕೂಡ ನಡೀತದಂತೆ. ಇಲ್ಲಿ ಮದುವೆಯಾದ ಜೋಡಿಗಳು ಬಹಳ ಅನ್ಯೋನ್ಯದಿಂದ ಜೀವನ ಮಾಡ್ತಾರೆ. ಹಾಗೆ ಅವರ ಅನುಬಂಧ ತುಂಬಾ ವರ್ಷಗಳ ಕಾಲ ಬರುತ್ತೆ ಅಂತ ಕೂಡ ಪ್ರತೀತಿ ಇದೆ. ಹಾಗೆ ಇಲ್ಲಿ ಯಾಗಶಾಲೆಗಳನ್ನ ಕಾಣಬಹುದು, ಇನ್ನಿತರ ವ್ಯವಸ್ಥೆಗಳನ್ನ ಕೂಡ ಕಾಣಬಹುದು, ಬನ್ನಿ. ಹಾಗೆ ಇಲ್ಲಿ ಮಹಿಷಮರ್ದಿನಿ ತಾಯಿಯ ಎದುರುಗಡೆ ಇರುವಂತಹ ಆಂಜನೇಯನನ್ನ ಕೂಡ ನಾವಿಲ್ಲಿ ದರ್ಶನ ಮಾಡ್ಕೋಬಹುದು. ಶನಿವಾರ ಆಗಿರ್ಬೋದು, ಇನ್ನಿತರ ದಿನಗಳಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತಾ ಇರ್ತದೆ. ಹಾಗೆ ಇಲ್ಲಿಯ ಒಂದು ಮಂಟಪ ಕೂಡ ಬಹಳ ವಿಶೇಷವಾಗಿದೆ. ತಾಯಿಯನ್ನು ಸ್ವಾಗತ ಕೋರುವ ಹಾಗೆ ಸಿಂಹವನ್ನ ಕೂಡ ನಾವಿಲ್ಲಿ ಕಾಣಬಹುದು. ಇಲ್ಲಿ ಗಣಪತಿಯ ದರ್ಶನವನ್ನ ಕೂಡ ನಾವು ಮಾಡ್ಕೋಬಹುದು. ಈ ದೇವಸ್ಥಾನದ ಆವರಣದ ಒಳಗಡೆ ಒಂದು 3 ರಿಂದ 5 ರಿಂದ 9 ಸುತ್ತು ಬಂದ್ರೆ ಏನೋ ಒಂದು ವಿಶೇಷವಾದಂತಹ ಅನುಭವ ಆದ ಹಾಗೆ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ತಾಯಿಯ ಕೃಪಾ ಕಟಾಕ್ಷ ಕೂಡ ನಮ್ಮ ಮೇಲೆ ಬೀರುವ ಒಂದು ಅನುಭವವನ್ನು ಕೂಡ ನಾವಿಲ್ಲಿ ಪಡ್ಕೊಳ್ಬಹುದು. ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೂ ಎಷ್ಟೋ ವಿಶೇಷತೆಗಳು ಕೂಡ ಇದೆ. ಇಲ್ಲಿಯ ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ, ಆದರೆ ಇಲ್ಲಿಗೂ ಉಡುಪಿಗೆ ಅವಿನಾಭಾವ ಸಂಬಂಧ ಇದೆ ಅಂತ ನಾನು ನಿಮಗೆ ಆವಾಗಲಿಂದ ತಿಳಿಸ್ಕೊಡ್ತಾ ಇದ್ದೇನೆ. ಆ ಒಂದು ಸಂಬಂಧದ ಬಗ್ಗೆ, ಹಾಗೆ ಇಲ್ಲಿಂದ ಅಲ್ಲಿಗೆ ಹೋಗುವಂತಹ ಯಾತ್ರೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ, ಬನ್ನಿ. ಹಿರಿಯ ಅರ್ಚಕರಾಗಿರುವಂತವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ದೇವಸ್ಥಾನದ ಇತಿಹಾಸ ಹಾಗೆ ಸ್ಥಳ ಪುರಾಣವನ್ನ ಸಂಕ್ಷಿಪ್ತವಾಗಿ ಭಕ್ತಾದಿಗಳಿಗೆ ಅವರು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾನಿಲ್ಲಿ ಕೇಳಿರೋ ಪ್ರಕಾರ ಉಡುಪಿಗೂ ಮತ್ತು ಈ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧವಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೇನೆ. ಹಾಗೆ ಇಲ್ಲಿಯ ಒಂದು ಶಿಲ್ಪಕಲೆ ಬಹಳ ಪ್ರಸಿದ್ಧವಾಗಿರುವಂತದ್ದು. ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಭಕ್ತಾದಿಗಳಿಗೆ ಹೇಳಿದ್ರೆ ತುಂಬಾ ಸಹಾಯವಾಗ್ತಿತ್ತು. ತಮ್ಮ ಹೆಸರನ್ನ ಹೇಳಿ ಭಕ್ತಾದಿಗಳಿಗೊಂದು ಹೇಳಲಿಕ್ಕೆ. ರಘುಪತಿ ಉಪಾಧ್ಯ, 85 ವರ್ಷ. ಈಗ ಇದು 1000 ವರ್ಷದ ಹಿಂದೆ ಕಣ್ವ ಮಹರ್ಷಿಯರು ಇದು ಮಾಡಿದ್ದು, ಪ್ರತಿಷ್ಠಾಪನೆ ಮಾಡಿದ್ದು. ರಾಜನಿಂದ, ಕಾಂಬೋಜ ರಾಜ ಅಂತೇಳಿ ಅವರಿಂದ ಕೇಳಿ. ಸೊ ಇದಕ್ಕೂ ದೇವಸ್ಥಾನಕ್ಕೂ ಅವಿರಾಮ ಸಂಬಂಧ, ಕೃಷ್ಣ ಮಠಕ್ಕೂ ಅವರ ಸಂಬಂಧ ಏನು ಅಂತ ಹೇಳಿದ್ರೆ, ಈ ಕುಂಜಿಬೆಟ್ಟು ಅಂತೇಳಿ ಹೆಸರು ಬಂದದ್ದು ಈ ಏರಿಯಾಕ್ಕೆ ಕುಂಜಿತ್ತಾಯರಿಂದ. ಕುಂಜಿತ್ತಾಯರು ಅವರ ಜಾಗ ಇದು
ಉಡುಪಿಯ ರಾಜಾಂಗಣ, ಉಡುಪಿ ಪರಿಸರ ಎಲ್ಲ ಅವರ ಜಾಗದಲ್ಲಿ ಇತ್ತು. ಅದಕ್ಕೆ ಅವರು ನಮ್ಮನ್ನೆಲ್ಲ ಪೂಜೆಗೆ ಇಲ್ಲಿ ನಿಯುಕ್ತಿಕೊಂಡು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕೃಷ್ಣ ಮಠ ಇಲ್ಲಿ ಅಲ್ಲಿ ರಾಜಾಂಗಣ ಅಂತ ಹೇಳಿ ಉಂಟಲ್ಲ, ಅದನ್ನು ಕೃಷ್ಣ ಮಠಕ್ಕೆ ಅವರು ಕೊಡುವಾಗ ಒಂದು ಕಂಡೀಷನ್ ಹಾಕಿದ್ದಾರೆ. ಏನು ಕಂಡೀಷನ್ ಅಂತ ಹೇಳಿದ್ರೆ, ರಾಜಾಂಗಣದಲ್ಲಿ ಕಡಿಯಾಳಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಅನ್ನ ಸಂತರ್ಪಣೆಗೆ ನೀವು ಇಲ್ಲಿಂದ ಸಾಹಿತ್ಯವನ್ನು ಕಳಿಸಬೇಕು ಅಂತ ಹೇಳಿ. ಈಗ ತಪ್ಪದೆ ಬರ್ತಾ ಉಂಟು. ಅದು ಅಲ್ಲದೆ ಎಲ್ಲ ಸ್ವಾಮಿಗಳು ಪರ್ಯಾಯಕ್ಕೆ ಕೂತ್ಕೊಳ್ಳುವ ಮೊದಲು ಇಲ್ಲಿ ಬಂದು ಆಶೀರ್ವಾದವನ್ನು ತಗೊಂಡು ಹೋಗ್ತಾರೆ. ನವರಾತ್ರಿಯಲ್ಲಿ ಮಾತ್ರ ದಿವಸಕ್ಕೆ 3-4 ಚಂಡಿಗಳ ಹೋಮ ಇದೆಲ್ಲ ಇರ್ತದೆ, ನಡೀತಾ ಇರ್ತದೆ. ಹಾಗೆ ಇಲ್ಲಿ ವಿಜಯದಶಮಿಯ ದಿನದಂದು ವಿಜಯ ಯಾತ್ರೆ ಅಂತ ಇಲ್ಲಿಂದ ಕೃಷ್ಣ ಮಠಕ್ಕೆ ಒಂದು ಹೋಗ್ತದೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೇನೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿ. ಹೋಳಿ ದಿವಸ ಕೃಷ್ಣ ಮಠದಿಂದ ಇಲ್ಲಿ ಬಂದು ಪ್ರಸಾದ ತಕೊಂಡು ಹೋಗ್ತಾರೆ. ಹಾಗೆಯೇ ವಿಜಯದಶಮಿ ದಿವಸ ಇಲ್ಲಿ ಬಂದು ಶಮಿ ವೃಕ್ಷ ಉಂಟು, ಇಲ್ಲಿ ಶಮಿ ವೃಕ್ಷ ಆ ದಿವಸ ಪ್ರಸಾದಕ್ಕೆ ದೇವರಿಗೆ ಮುಡಿಗೆ ಹಾಕಿದ ಶಮಿ ವೃಕ್ಷದ ಪ್ರಸಾದವನ್ನು ಕೃಷ್ಣ ಮಠಕ್ಕೆ ಬಂದು ತಕೊಂಡು ಅಲ್ಲಿ ಸ್ವಾಮಿಗಳಿಗೆ ಕೊಡ್ತಾರೆ. ಕಡಿಯಾಳಿ ಅಂದ್ರೆ ಉಡುಪಿಯಲ್ಲಿ ಕಡೆ ಹಳ್ಳಿ ಆದಿದ್ದದು ಕಡಿಯಾಳಿ ಆಗಿದೆ. ಅಂತಂದ್ರೆ ಕಡೆಯದಾಗಿ ಇರುವಂತಹ ಹಳ್ಳಿಯನ್ನ ಕಡೆ ಹಳ್ಳಿ ಅಂತ ಹೇಳಿ ಕಡಿಯಾಳಿ ಮತ್ತೆ ಕಾಲಕ್ರಮೇಣ ಈ ಉಡುಪಿ ನಗರ ಬಿಟ್ಟು ಇದು ಹಳ್ಳಿ ಆಗಿತ್ತು, ಅದು ಕಡೆ ಹಳ್ಳಿಯಾಗಿ ಕಡಿಯಾಳಿ ಆಗಿದೆ. ಕೇಳಿದ್ರಲ್ವಾ, ಸುಮಂಗಲ ಪೂಜೆ ಆಗಿರ್ಬೋದು ಅಥವಾ ವಿಜಯ ಯಾತ್ರೆ ಆಗಿರ್ಬೋದು, ಇನ್ನು ವಿಶೇಷವಾದಂತಹ ಕೆಲವು ವಿಷಯಗಳನ್ನ, ಹಾಗೆ ಕಡಿಯಾಳಿ ಅಂತ ಹೆಸರು ಹೇಗೆ ಬಂತು ಅಂತ ಕೂಡ ನಮ್ಗೆ ಇವರು ತಿಳಿಸ್ಕೊಟ್ರು. ಹಾಗೆ ಇನ್ನು ಈ ತಾಯಿಗೆ ವಿಶೇಷವಾಗಿ ಕೆಲವು ಪೂಜೆಗಳು ನಡೀತದೆ. ಹೀಗೆ ವಿಶೇಷ ಆಚರಣೆಗಳೇನು, ಹಾಗೆ ಇಲ್ಲಿ ಭಕ್ತಾದಿಗಳಿಂದ ಹೊರಲ್ಪಡುವಂತಹ ಹರಕೆಗಳು ಯಾವುದು, ಇದೆಲ್ಲವನ್ನ ಅಲ್ಲಿ ಒಬ್ರು ಅರ್ಚಕರು ತಿಳಿಸ್ಕೊಡ್ತಾರೆ. ಅದನ್ನ ಕೂಡ ತಿಳ್ಕೊಳ್ಳೋಣ. ಹಾಗೆ ತಾಯಿಯ ಒಂದು ಅಭೂತಪೂರ್ವ ಒಂದು ದೃಶ್ಯವನ್ನ ಕೂಡ ನೀವಿಲ್ಲಿ ಕಾಣಬಹುದು. ಸುಮಾರು ಎಲ್ಲ ದೇವಸ್ಥಾನದಲ್ಲೂ ನಡೆಯುವ ಹಾಗೇನೆ ಈ ದೇವಸ್ಥಾನದಲ್ಲೂ 12ವರೆಗೆ ಮಹಾಮಂಗಳಾರತಿ ನಡೀತದೆ. ಆ ಒಂದು ದೃಶ್ಯವೇ ಇಲ್ಲಿ ನಾನು ನಿಮಗೆ ತೋರಿಸ್ತಿರುವಂತದ್ದು. ನಾನು ಶ್ರೀರಂಗ ಉಪಾಧ್ಯ ಅಂತ ಇಲ್ಲಿ ಅರ್ಚಕರು. ಇಲ್ಲಿ ಕಡಿಯಾಳಿ ಮಹಿಷಮರ್ದಿನಿ ಇಂಥ ವಿಶೇಷ ಕ್ಷೇತ್ರ. ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಶುರುವಾಗಿ ಬೆಳಗಿನ ಪ್ರಾತಃ ಕಾಲದ ಪೂಜೆ, ನಿರ್ಮಾಲ್ಯ ಪೂಜೆ 6 ಗಂಟೆಗೆ ಆಗ್ತದೆ. ಮತ್ತು ಮಧ್ಯಾಹ್ನ ಪೂಜೆ, ಮಹಾಪೂಜೆ ನಡೆಯುತ್ತದೆ. ಸಾಯಂಕಾಲದ ಹೊತ್ತಿಗೆ 7:30 ಗಂಟೆಗೆ ರಾತ್ರಿ ಪೂಜೆ ನಡೀತದೆ, ಹಾಗೂ ಪರಿವಾರ ಪೂಜೆಗಳೆಲ್ಲ ನಡೀತದೆ. ವಿಶೇಷವಾದ ಶುಕ್ರವಾರ ಕಲ್ಪೋಕ್ತ ಪೂಜೆಗಳು. ಅದೇ ರೀತಿಯಾಗಿ ಬೆಳಗ್ಗಿಂದ ರಾತ್ರಿವರೆಗೆ ಕೂಡ 9:30 ಗಂಟೆವರೆಗೂ ಕೂಡ ಇಲ್ಲಿ ದೇವಸ್ಥಾನಗಳು ಓಪನ್ ಇರ್ತದೆ. ಮಧ್ಯಾಹ್ನದಲ್ಲಿ ಅನ್ನ ಸಂತರ್ಪಣೆ, ಶುಕ್ರವಾರದಲ್ಲಿ ಅನ್ನ ಸಂತರ್ಪಣೆ ಕೂಡ ಇದೆ. ಅದೇ ರೀತಿಯಾಗಿ ವಿಶೇಷ ಕಾಲದಲ್ಲಿ ವಿಶೇಷ ಪೂಜೆಗಳು ಕೂಡ ಇದೆ. ಇಲ್ಲಿ ವಾಯುವ್ಯ ಭಾಗದಲ್ಲಿ ಕೂಡ ನಮ್ಮ ಸುಬ್ರಹ್ಮಣ್ಯ ಗುಡಿ, ಅಲ್ಲಿ ಕೂಡ ಪ್ರತಿದಿನ ಕೂಡ ಪೂಜೆ ನಡೀತಾ ಇರ್ತದೆ. ಇನ್ನು ಸಂಕ್ರಮಣ ಕಾಲದಲ್ಲಿ ಇಲ್ಲಿ ಅಲ್ಲಿಯ ದೈವ ಪರಿವಾರಗಳಿಗೆ ಕೂಡ ವಿಶೇಷ ಪೂಜೆ. ಅದೇ ರೀತಿಯಾಗಿ ಸಾಯಂಕಾಲಗಳಲ್ಲಿ ಸಾರ್ವಜನಿಕ ದುರ್ಗಾ ನಮಸ್ಕಾರ ಪೂಜೆ ಇದೆ. ಹಾಗೆ ಸಂಕಷ್ಟರ ಚತುರ್ಥಿ ಕಾಲದಲ್ಲಿ ವಿಶೇಷವಾದ ಗಣಯಾಗ ಇರುತ್ತದೆ. ಮತ್ತು ಪ್ರತಿ ಹುಣ್ಣಿಮೆ ದಿವಸದಲ್ಲಿ ಇಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಸಾಯಂಕಾಲದ ಹೊತ್ತಿಗೆ ನಡೀತಿದೆ. ಪ್ರತಿ ತಿಂಗಳ ಕಡೇ ಶನಿವಾರದಲ್ಲಿ ಇಲ್ಲಿ ಶನಿ ಪೂಜೆ ಕೂಡ ನಡೀತಾ ಬರ್ತದೆ. ಇನ್ನು ವಿಶೇಷವಾಗಿ ನಮ್ಮ ಉತ್ಸವ ಕಾಲದಲ್ಲಿ ವಿಶೇಷ ಪೂಜೆ. ಅದೇ ರೀತಿಯಾಗಿ ನವರಾತ್ರಿಗಳಲ್ಲಿ ಕೂಡ ಪ್ರತಿ 9 ದಿವಸಗಳಲ್ಲಿ ಕೂಡ ಕಲ್ಪೋಕ್ತ ಪೂಜೆಗಳು, ಉತ್ಸವಾದಿಗಳೆಲ್ಲ ನಡೀತಾ ಬರ್ತಾ ಇರ್ತದೆ. ಈ ದೇವರು ಬಹಳ ಕಾರಣಿಕವಾಗಿರತಕ್ಕಂಥದ್ದು. ಇಲ್ಲೆಲ್ಲ ಎಲ್ಲ ಜನರು ಕೂಡ ಇಲ್ಲಿ ದೇವರಿಗೆ ಸೀರೆಯನ್ನು ಹರಕೆ ಹೇಳಿಕೊಂಡು ಅವರವರ ಇಷ್ಟಾರ್ಥವನ್ನು ದೇವರು ಅನುಗ್ರಹ ಮಾಡಿಕೊಟ್ಟು ಬರ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ಎಲ್ಲರೂ ಕೂಡ ಇಲ್ಲಿಯ ದೇವಸ್ಥಾನಕ್ಕೆ ಬಂದು ಇಲ್ಲಿಯ ದೇವರ ದರ್ಶನ ಮಾಡಿ ಎಲ್ಲರೂ ಕೂಡ ಕೃತಾರ್ಥರಾಗಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ. ಕೇಳಿದ್ರಲ್ವಾ, ಇದು ಈ ದೇವಸ್ಥಾನದ ಪೂಜಾ ಕೈಂಕರ್ಯಗಳ ವಿವರವಾಗಿರ್ತದೆ. ಇನ್ನು ಈ ದೇವಸ್ಥಾನದ ಹೊರಗಡೆ ಬಂದರೆ ನಾಗಬನ ದರ್ಶನವನ್ನು ಕೂಡ ನೀವು ಮಾಡ್ಕೊಳ್ಬೋದು. ದೇವಸ್ಥಾನದ ರೈಟ್ ಸೈಡಲ್ಲಿ ಹಿಂದುಗಡೆ ಇದರ ದರ್ಶನವನ್ನು ಕೂಡ ನೀವು ಪಡೆದುಕೊಳ್ಬೋದು. ಹಾಗೆ ಈ ದೇವಸ್ಥಾನಕ್ಕೆ ಸಮೀಪವಾಗಿ ಅನೇಕ ಇನ್ನಿತರ ದೇವಸ್ಥಾನಗಳನ್ನು ಕೂಡ ನೀವು ಕಾಣಬಹುದು. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಅಥವಾ ಇನ್ನಿತರ ದೇವಸ್ಥಾನಗಳಿಗೆ ಬಂದರೆ ಇಲ್ಲಿ ಕೂಡ ಭೇಟಿ ಮಾಡಿ ಖುಷಿಯಾಗತ್ತೆ.
ಆಗಿತ್ತು ಈ ದೇವಸ್ಥಾನದ ವಿಶೇಷತೆ. ಉಡುಪಿಗೂ ಹಾಗೂ ಈ ದೇವಸ್ಥಾನಕ್ಕೆ ಏನು ಅವಿನಾಭಾವ ಸಂಬಂಧ ಇದೆ, ಹಾಗೆ ಇಲ್ಲಿ ನಡೆಯುವಂತಹ ಎಲ್ಲ ಒಂದು ಆಚರಣೆ ಆಗಿರ್ಬೋದು, ತಾಯಿಯ ದರ್ಶನವಾಗಿರ್ಬೋದು, ಹಾಗೆ ಎಲ್ಲವನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಇದನ್ನ ಆದಷ್ಟು ಶೇರ್ ಮಾಡಿ. ಇನ್ನಿಷ್ಟು ಜನರಿಗೆ ದೇವಸ್ಥಾನದ ಬಗ್ಗೆ, ಇತಿಹಾಸದ ಬಗ್ಗೆ ಇನ್ನು ಗೊತ್ತಾಗುವಂತಾಗ್ಲಿ. ಹಾಗೆ ಇಂಥ ಧಾರ್ಮಿಕ ಸ್ಥಳಗಳು ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆದಷ್ಟು ಬೇಗ ಅಲ್ಲಿ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.